ಪಾವಗಡದ ಹೃದಯ ಭಾಗದಲ್ಲೇ ಭೂ ಕಬಳಿಕೆ. ನ್ಯಾಯಾಲಯದಲ್ಲಿರುವ ಭೂ ಕಬಳಿಕೆ ಪ್ರಕರಣ. ತೀರ್ಪು ಬರುವವರೆಗೂ ಕಾಮಗಾರಿ ಮಾಡದಂತೆ ಸೂಚನೆ. ಪಾವಗಡ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಐತಿಹಾಸಿಕ ಗುಂಡಾಳಮ್ಮ ಕಲ್ಯಾಣಿ ಬಾವಿಯನ್ನ ಕಬಳಿಕೆ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿ ವೀರಲಗೊಂದಿ ನರಸಿಂಹಯ್ಯನವರು ನ್ಯಾಯಾಲಯಕ್ಕೆ ಕೇಸ್ ಹಾಕಿದ್ರು. ಕಲ್ಯಾಣಿ ಇದ್ದಂತಹ ಜಾಗ ಸರ್ಕಾರಿ ಜಾಗ ಎಂಬುದಾಗಿ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಲಾಗಿತ್ತು. ಆದರೆ ಆ ಜಾಗದಲ್ಲಿ ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬುದು ದೂರುದಾರರು ಆರೋಪ ಮಾಡಿದ್ರು. ಇನ್ನು ಭೂ ಕಬಳಿಕೆ ನ್ಯಾಯಾಲಯದಲ್ಲಿರುವ ಪ್ರಕರಣದ ಜಾಗವಾಗಿರೋ ಗುಂಡಾಳಮ್ಮ ಕಲ್ಯಾಣಿ ಬಾವಿ ಸ್ಥಳಕ್ಕೆ ಮಧುಗಿರಿ ಎಸಿ ಗೋಟೂರು ಶಿವಪ್ಪ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಎಸಿ ಹಾಗೂ ತಹಸೀಲ್ದಾರ್ ಹಾಗೂ ಸರ್ವಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಸ್ಥಳ ಪರಿಶೀಲನೆ ನಡೆಸಿ 17 ಗುಂಟೆ ಸ್ಥಳ ಗುರುತು ಮಾಡಿ ತೆರಳಿದ್ರು. ಇನ್ನು ಎಸಿ ಗೋಟೂರು ಶಿವಪ್ಪನವರು ತಹಸೀಲ್ದಾರ್ ರವಿ ವೈ ಹಾಗೂ ಸರ್ವೆ ಅಧಿಕಾರಿಗಳಿಗೆ ಇಲ್ಲಿ ಯಾವುದೇ ತರಹದ ಕಟ್ಟಡಗಳು ನಿರ್ಮಾಣವಾಗಬಾರದು, ನ್ಯಾಯಾಲಯದಲ್ಲಿರುವಂತಹ ಜಾಗದಲ್ಲಿ ಯಾವುದೇ ಕಟ್ಟಡಗಳು ನಿರ್ಮಾಣವಾಗಬಾರದು, ಇದಕ್ಕೆ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳಿಗೆ ಈಗಾಗಲೇ ನಿರ್ಮಾಣವಾಗಿರುವಂತಹ ಕಟ್ಟಡದ ಲೈಸೆನ್ಸ್ ಇತರೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ ಎಂದು ಸೂಚನೆಯನ್ನ ಕೊಟ್ಟರು. ಇದೇ ವೇಳೆ ತಹಸೀಲ್ದಾರ್ ವೈ ರವಿ, ದೂರುದಾರ ವೀರಲಗೊಂದಿ ನರಸಿಂಹಯ್ಯ, ಸರ್ವೆ ಅಧಿಕಾರಿ ಪ್ರಭು, ಸರ್ವೇಯರ್ಗಳಾದ ವೆಂಕಟೇಶ್ ಪ್ರಸಾದ್, ಸರ್ಕಾರಿ ಸರ್ವೆ ಚಂದ್ರಶೇಖರ್ ಚಾರ್, ಕಂದಾಯ ಅಧಿಕಾರಿ ರಾಜಗೋಪಾಲ್ ಉಪಸ್ಥಿತರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.